ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹೊಸ ದಾಳ ಉರುಳಿಸಿದ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ಏನಾಯಿತು ಅನ್ನುವ ಸೀಕ್ರೆಟ್ ಅನ್ನು ಹೊರಗಿಟ್ಟ ರಮೇಶ್ ಜಾರಕಿಹೊಳಿ, ಬಿಜೆಪಿಯಲ್ಲಿರುವಂಥ ರಮೇಶ್ ಜಾರಕಿಹೊಳಿ ಅವರು ಅಸಲಿ ಕಾರಣ ಏನು ಅನ್ನೋದನ್ನು ಬಹಳ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಈಗ ಸದ್ಯ ಕೈಪಾಳ್ಯದಲ್ಲಿ ಹೊತ್ತುಕೊಂಡು ಉರಿತಿರೋ ಹೊತ್ತಲ್ಲಿ ಸತೀಶ್ ಜಾರಕಿಹೊಳಿ ವಾಟ್ ನೆಕ್ಸ್ಟ್ ಅನ್ನುವ ಸುಳಿವು ಸಿಗ್ತಿದೆ ಅವ್ರ ಕ್ಯಾಂಪಿಂದ. ಮಾಹಿತಿ ಮುಂದೆ ಇಡ್ತಾ ಇದೀನಿ. ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಅವರೀಗ ಡೆಲ್ಲಿಯಲ್ಲಿ ಡಿ.ಕೆ. ಸಿದ್ದರಾಮಯ್ಯನವರಿರೋ ಟೈಮಲ್ಲಿ ಪ್ರೆಸ್ ಮೀಟ್ ಮಾಡಿ ಯಾವೆಲ್ಲ ಕಿಡಿನೋಡಿಗಳನ್ನು ಹೊರಗಿಟ್ಟರು ಗಮನಿಸಿದ್ದೀರಿ ನೀವೆಲ್ಲ. ದಿಢೀರ್ ಅವರ ಸುದ್ದಿಗೋಷ್ಠಿ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು, ಸಂಚಲನ ಸೃಷ್ಟಿ ಮಾಡಿದೆ. ಅವರು ಕೊಟ್ಟಿರೋ ಎಚ್ಚರಿಕೆಯ ಸಂದೇಶ ಹೈಕಮಾಂಡ್ಗೆ ಕೊಟ್ಟು ಬಿಟ್ಟಿದ್ದಾರೆ ಮೆಸೇಜ್. ಎರಡರೊಳಗೊಂದು ನಿರ್ಧಾರ ಮಾಡ್ರಿ, ಅವರೇ ಅಧ್ಯಕ್ಷರು ಅಂತ ಘೋಷಣೆ ಮಾಡಿಬಿಟ್ರೆ ಮುಗಿದು ಹೋಯಿತು, ನಾವು ಏನು ತಂಟೆಗೆ ಬರಲ್ಲ, ನಮ್ಮ ದಾರಿ ನಮಗೆ ಅನ್ನೋ ರೀತಿ. ಮತ್ತೊಂದು ಕಡೆ ಬದಲಾವಣೆ ಮಾಡೋದಿದ್ರೆ ಮಾಡಿಬಿಡಿ, ದಿನನಿತ್ಯ ಬೆಳಗಾದರೆ ಇವತ್ತ ನಾಳೆನ ಅನ್ನುವ ಚರ್ಚೆಗೆ ಆಸ್ಪದವೇ ಇರಲ್ಲ, ಕಾಲಹರಣವೇ ಇರಲ್ಲ ಅನ್ನುವಂಥ ಎರಡರೊಳಗೊಂದು ಅನ್ನೋ ಸಂದೇಶ ಕೊಟ್ಟು ಬಿಟ್ಟಿದ್ದಾರಲ್ಲ. ಈ ಹೊತ್ತಲ್ಲಿ ಸಿದ್ದರಾಮಯ್ಯ ಬಣ ಉರುಳಿಸಿರುವ ದಾಳ ಡಿ.ಕೆಗೆ ಯಾವ ರೀತಿ ಶಾಕ್ ಎದುರಾಗಿದೆ ಅಂತ ಕೇಳಿದ್ರೆ, ಡಿ.ಕೆ ಕನಸಿಗೆ, ಡಿ.ಕೆ ಆಪರೇಷನ್ಗೆ, ಡಿ.ಕೆ ಲೆಕ್ಕಾಚಾರಗಳಿಗೆ ಯಾವ ರೀತಿ ಶಾಕ್ ಕೊಟ್ಟಿದ್ದಾರೆ ನೋಡಿ. ಸಾಹುಕಾರ್ ಮತ್ತು ಸಿದ್ದರಾಮಯ್ಯ ಟೀಮ್ ಈಗ ಹೇಳ್ತಿರೋದು, ಶಾಸಕರ ಹೆಡ್ ಕೌಂಟ್ ಆಗಲಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಲಿ ಅಥವಾ ಯಾವುದೇ ವಿಚಾರದಲ್ಲಾಗಲಿ ಶಾಸಕರ ಹೆಡ್ ಕೌಂಟ್ ಮೂಲಕವೇ ಹೈಕಮಾಂಡ್ ತೀರ್ಮಾನ ತಗೊಳ್ಬೇಕು. ಸತೀಶ್ ಜಾರಕಿಹೊಳಿ ಅವರು ಪ್ರೆಸ್ ಮೀಟಲ್ಲೂ ಕ್ಲಿಯರ್ ಆಗಿ ಹೇಳಿದ್ರು, ಶಾಸಕರ ಎಷ್ಟು ಜನ ಶಾಸಕರಿದ್ದೀವಿ ನಾವು, ನಮ್ಮೆಲ್ಲ 140 ಶಾಸಕರ ಅಭಿಪ್ರಾಯ ಸಂಗ್ರಹವೇ ಅಂತಿಮ, ಅದಾದ್ಮೇಲೆ ಹೈಕಮಾಂಡ್ ಅಂತಿಮ ಅಂತ ಹೇಳ್ತಾರೆ ಅವರು. ಕೈ ಮೂಲಗಳಿಂದ ಸಿಗ್ತಿರೋ ಮಾಹಿತಿ ಪ್ರಕಾರ ಹೆಡ್ ಕೌಂಟ್ ಮಾಡಿ ಹೈಕಮಾಂಡ್ಗೆ ತೋರಿಸಿ ಡಿ.ಕೆಗೆ ಠಕ್ಕರ್ ಕೊಡೋದು. ಡಿ.ಕೆ. ಶಿವಕುಮಾರ್ ಅವರು ಒಂದು ಕಡೆ JDSನ ಶಾಸಕರನ್ನು ಕರೆದುಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಸಮೃದ್ಧಿ ಮಂಜುನಾಥ್ ಅವರು ಇವತ್ತಷ್ಟೇ ಮಾತಾಡಿದ್ರು, ಹೌದು ಆಫರ್ ಬಂದಿರೋದು ಸತ್ಯ, ನಾವೆಲ್ಲ ಒಟ್ಟಿಗೆ ಊಟ ಮಾಡಿದ್ದು ಸತ್ಯ, ಬಸವರಾಜ್, ಶಿವಗಂಗಾ ಬಸವರಾಜ್ ತುಂಬ ಒಳ್ಳೆ ಸ್ನೇಹಿತರು, ಅದು ಸತ್ಯ ಅನ್ನುವ ಮೂಲಕ ಡಿ.ಕೆ ಕ್ಯಾಂಪಿಂದ ನಿರಂತರ ಸಂಪರ್ಕ ಆಗ್ತಿದೆ ಅನ್ನೋದನ್ನು ಖಚಿತಪಡಿಸಿದ್ರು. ಸೊ ತನ್ನ ಜೊತೆಗೂ ಶಾಸಕರು ಇದ್ದಾರೆ, ಒಳಗಡೆನೂ ಇದ್ದಾರೆ, ಒಂದಿಷ್ಟು ಹೊರಗಡೆಯಿಂದನೂ ಕರ್ಕೊಂಡು ಬರಬಲ್ಲೆ ಅನ್ನೋ ಮೆಸೇಜನ್ನು ಕೊಡ್ತಿರೋ ಡಿ.ಕೆಗೆ ಕೈ ಶಾಸಕರ ಮೂಲಕ, ಹೆಡ್ ಕೌಂಟ್ ಮೂಲಕ ಠಕ್ಕರ್ ಕೊಡೋದು ಈಗ ಸತೀಶ್ ಜಾರಕಿಹೊಳಿ ಸಿದ್ದು ಕ್ಯಾಂಪ್ನ ಬಿಗ್ ಪ್ಲಾನ್ ಆಗಿದೆ. ಹೈಕಮಾಂಡ್ಗೆ ತಮ್ಮ ಅಂತಿಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೂಡ ತನ್ನ ಫೈನಲ್ ಮೆಸೇಜ್ ಕೊಟ್ಟಿದ್ದಾರೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಕೂಡ ಅಂತಿಮ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಶಾಸಕರ ಮೂಲಕವೇ ಆಯ್ಕೆಯಾಗಲಿ ಅನ್ನೋ ರೀತಿಯಲ್ಲಿ. ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ ಮುಂದಿನ ನಡೆ ಕುತೂಹಲಕ್ಕೆ ಕಾರಣ ಆಗಿದೆ ನೋಡಿ. ರಮೇಶ್ ಜಾರಕಿಹೊಳಿ ಅವ್ರು ಏನು ಹೇಳ್ತಿದ್ದಾರೆ, ಸತೀಶ್ಗೆ ಕಾಂಗ್ರೆಸ್ನಲ್ಲಿ ಉಳುಗಾಲ ಇರಬೇಕಂದ್ರೆ ಅವರು ಉಗ್ರ ರೂಪವನ್ನು ತಾಳಲೇಬೇಕು, ಈಗ ತಾಳಿದ್ದಾರೆ. ಬೆಳಗಾವಿ ರಾಜಕಾರಣವೇ ಸರ್ಕಾರದ ಕ್ಲೈಮ್ಯಾಕ್ಸ್ ಅನ್ನು ತೋರಿಸುತ್ತೆ, ಅದು ಅತ್ಯಂತ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಈಗ ಅದಾಗ್ತಿರೋದು ಸತ್ಯ. ಅವತ್ತು ಬೆಳಗಾವಿಯಿಂದನೇ ಸರ್ಕಾರ ಅಂತ್ಯ ಆಯಿತು, ಇವತ್ತೂ ಕೂಡ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿದೆ ಅಂತಿದ್ದಾರೆ ರಮೇಶ್ ಜಾರಕಿಹೊಳಿ. ಇದಕ್ಕಿಂತ ಪ್ರಮುಖವಾಗಿ ಈ CLP ಮೀಟಿಂಗಲ್ಲಿ ಸತೀಶ್ ಜಾರಕಿಹೊಳಿ ಡಿ.ಕೆ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರಕ್ಕೆ ದೊಡ್ಡ ಫೈಟ್ ಆಯ್ತಲ್ಲ. ಬೆಳಗಾವಿ ಕಾಂಗ್ರೆಸ್ ಕಚೇರಿಯ ಆ ಕಟ್ಟಡದ ಕ್ರೆಡಿಟ್ ಅನ್ನ ಡಿ.ಕೆ. ಶಿವಕುಮಾರ್ ಅವರು ಲಕ್ಷ್ಮೀ ಅವ್ರಿಗೆ ಕೊಟ್ಟು ಅವ್ರ ಯೋಗದಾನದಲ್ಲಿ ಆಯ್ತು ಅಂತ ಹೊಗಳಿಕೆ ಕೊಡ್ತಾ ಇದ್ದ ಹಾಗೆ ಸಿಡಿದದ್ದ ಸತೀಶ್ ಜಾರಕಿಹೊಳಿ ಏನು ಮಾಡಿದ್ರು ಮೀಟಿಂಗ್ ಒಳಗೆ ಕಾಂಗ್ರೆಸ್ ಶಾಸಕರೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಅಂತೆಲ್ಲ ಹೊರಗಿಟ್ಟಿದ್ದಾರೆ. ಟಿವಿಯಲ್ಲಿ ಈ ಸುದ್ದಿ ನೋಡಿದ್ದೀವಿ, ಎಲ್ಲ ಕಡೆ ವರದಿಗಳು ಹೊರಗಡೆ ಬಂದಿದ್ದನ್ನು ನೀವು ನೋಡಿದ್ದೀರಿ. ಆದರೆ ಈಗ ರಮೇಶ್ ಜಾರಕಿಹೊಳಿ ಅವ್ರು ಏನು ಹೇಳ್ತಿದ್ದಾರೆ ನೋಡಿ, ನನ್ನ ಹೆಸರು ಬಂತು, ನಾನು BJPಯಲ್ಲಿದ್ದೀನಿ ಈಗ, ಆದರೆ ನನ್ನ ಕಾಲದಲ್ಲಿ ನಾನು ಭೂಮಿ ಕೊಡಿಸಿದ್ದು ಅನ್ನೋ ವಿಷಯ ಬಂತಲ್ಲ, ಅದಕ್ಕೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಮಾಧ್ಯಮದ ಸುದ್ದಿ ನೋಡಿ ನಾನು ಮುಗಿಬೀಳಲಿಲ್ಲ, ಬದಲಾಗಿ ನನ್ನ ಕಾಂಗ್ರೆಸ್ ಸ್ನೇಹಿತರ ಶಾಸಕರ ಮೂಲಕ ಕಾಲ್ ಮಾಡಿದಾಗ ಗೊತ್ತಾಯಿತು, ಡಿ.ಕೆ. ಶಿವಕುಮಾರ್ ಅವರು ಸರ್ವ ಶಾಸಕರ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪಿಸ್ತಾರೆ. ಆಗ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನಿದ್ರು. ಮತ್ತೆ ಅದನ್ನು CLP ಮೀಟಿಂಗಲ್ಲೂ ಕೂಡ ಪ್ರಸ್ತಾಪ ಮಾಡಿದಾಗ ಸಿಟ್ಟು ನೆತ್ತಿಗೇರಿ ಮೈಕನ್ನು ಕಸಿದುಕೊಂಡು, ಡಿ.ಕೆ. ಶಿವಕುಮಾರ್ ಕೈಲಿದ್ದ ಮೈಕನ್ನು ಕಿತ್ತುಕೊಂಡು ಸತ್ಯವನ್ನು ತೆರೆದಿಡ್ತಾರೆ. ತಪ್ಪು ಸಂದೇಶ ಕೊಡಬೇಡಿ, ಪದೇ ಪದೇ ಅವಮಾನಿಸಿದ್ರೆ ತಡ್ಕೊಳ್ಳೋಕ್ಕಾಗಲ್ಲ. ಇದು ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ಸಲ್ಲಿದ್ದಾಗ ಕೋಟಿ 5-6 ಕೋಟಿನೋ ಎಷ್ಟು 10 ಕೋಟಿನೋ ಬೆಲೆ ಬಾಳೋ ಜಾಗವನ್ನು ಒಬ್ಬರಿಂದ
ಕಾಂಗ್ರೆಸ್ಗೆ ದುಡಿದವರ ಫ್ಯಾಮಿಲಿಯಿಂದಾನೇ ದಾನವಾಗಿ ತಗೊಳ್ಳುವಲ್ಲಿ ಯಶಸ್ವಿ ಆದರೂ ಬರೀ 15 ಲಕ್ಷಕ್ಕೆ ಪಕ್ಷಕ್ಕೆ ಸಿಗುವಂತೆ ಮಾಡಿಕೊಟ್ರು. ಸೊ ಅವ್ರ ಕಾಲದಲ್ಲಿ ಭೂಮಿ ಆಗಿದ್ದು ಮತ್ತು ನಾನು ಸ್ವಂತ 3-4 ಕೋಟಿ ಕೊಟ್ಟಿದ್ದೀನಿ ಅನ್ನೋದನ್ನೆಲ್ಲ ಹೇಳ್ತಾರೆ. ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಸತ್ಯ ಬಿಚ್ಚಿಟ್ಟಿದ್ದಕ್ಕೆ. ಸುಮ್ಮನೆ ಆವತ್ತು ಜಿಲ್ಲಾಧ್ಯಕ್ಷೆ ಆಗಿದ್ರು ಅಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್, ಅವ್ರಿಗೆ ಕ್ರೆಡಿಟ್ ಕೊಟ್ಬಿಟ್ರೆ ಯಾರೋ ಮಾಡಿದ ಕೆಲಸ ಇನ್ಯಾರೋ ಕ್ರೆಡಿಟ್ ತೊಗೊಳಕ್ಕಾಗತ್ತಾ ಅಂತ ರಮೇಶ್ ಜಾರಕಿಹೊಳಿ ಬೇರೆ ಅಬ್ಬರಿಸಿದ್ದಾರೆ. ನಾನು ಉಸ್ತುವಾರಿ ಆಗಿದ್ದಾಗ DKಗೆ ತಲೆ ಹಾಕೋಕ್ಕೂ ಬಿಟ್ಟಿರಲಿಲ್ಲ, ಈಗ ಅತಿಯಾಗಿ ಹೋಗಿದೆ ಅನ್ನೋ ರೀತಿಯಲ್ಲಿ ಗುಡುಗಿದ್ದಾರೆ ಮತ್ತು ಸತೀಶ್ ಉಗ್ರ ರೂಪವನ್ನು ತಾಳಿದ್ದಾರೆ. ಮುಂದೆ ಬಹಳ ದೊಡ್ಡ ಬೆಳವಣಿಗೆ ಆಗಬಹುದು ಅನ್ನೋ ಸುಳಿವನ್ನು ರಮೇಶ್ ಜಾರಕಿಹೊಳಿ ಕೊಡ್ತಿರೋದು. ಸೈಲೆಂಟ್ ಇರಬೇಡಿ, ನಾವು ಉಗ್ರ ಆದ್ರೆ ಅವರು ಉಳ್ಗಾಲದ ಉಗ್ರ ಆಗೋದಕ್ಕೆ ಅವ್ರು ಮುಗಿಸ್ತಾರಲ್ಲಿ. ಈಗ ವಿಶೇಷವಾಗಿ ಮೊನ್ನೆ ನಡೆದಂಥ ಕಾಂಗ್ರೆಸ್ CLP ಮೀಟಿಂಗು ಮತ್ತು ಇನ್ನೊಂದು ಸರ್ವ ಸದಸ್ಯ ಮೀಟಿಂಗ್ದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ಒಂದು ಸಂದೇಶ ಕೊಡ್ತಿದ್ರು. ಮುಖಂಡರ ಮುಂದೆ ಈ ಕಟ್ಟಡ ಆಗಲಿಕ್ಕೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣ ಅಂತ ಒಂದು ಸಂದರ್ಭದಲ್ಲಿ ಪದೇ ಹೇಳ್ತದೆ. ನನಗೆ ಮಾಹಿತಿ ಪ್ರಕಾರ ಮೊದಲೇ ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ್ರು ಸತೀಶ್ ಗಪ್ ಕೂತರು. ಅವತ್ತು ಏನು ಚರ್ಚೆ ಗಪ್ ಕೂತು ಹಾಳಾಗಿ ಗಪ್ ಕೂತರು. ಎರಡನೇ ಬಾರಿಗೆ ಮತ್ತೊಂದು ಮೀಟಿಂಗ್ದಾಗ ಮತ್ತೆ ಅದೇ ಮಾಡಿದ್ರೆ ಸತೀಶ್ ಎಲ್ಲಿಂದ ಸಿಟ್ಟು ಬದುಕೋತ ಅವ್ರಿಗೆ ಇವತ್ತು ಈ ಸಂದರ್ಭ ಧನ್ಯವಾದ ಹೇಳ್ತೀನಿ ಅವರಿಗೆ. ಅವಾಗ ವೇದಿಕೆ ಮೇಲೆ ಹೋಗಿ ಶಿವಕುಮಾರ್ ಕೈಯಲ್ಲಿದ್ದಂಥ ಮೈಕ್ ತಗೊಂಡು ಇಲ್ಲಿ 13-18 ನಡೆದಂಥ ಕಾಂಗ್ರೆಸ್ ಪಕ್ಷದ ಕಚೇರಿ ಯಾರ ಮುಖಾಂತರ ಹೆಂಗಾಯ್ತು ಸವಿಸ್ತಾರವಾಗಿ ಹೇಳಿದಿರತ್ತೆ. ಸತೀಶ್ ಜಾರಕಿಹೊಳಿ ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅನ್ನೋದು ವೆರಿ ಕ್ಲಿಯರ್. ಹೈಕಮಾಂಡನ್ನೇ ಈಗ ಧರ್ಮ ಸಂಕಟದಲ್ಲಿ ಸಿಕ್ಕಾಕ್ಸಿದ್ದಾರೆ, ಇಕ್ಕಟ್ಟಲ್ಲಿ ಸಿಲುಕಿಸಿದ್ದಾರೆ. 2ರೊಳಗೊಂದು ತೀರ್ಮಾನ ಮಾಡಿ ಅನೌನ್ಸ್ ಮಾಡಿ, ನಮಗೆ ಪೂರ್ಣಾವಧಿಯ ಅಧ್ಯಕ್ಷರು ಬೇಕು ಪಕ್ಷಕ್ಕೆ, ಪಕ್ಷದ ಚಟುವಟಿಕೆಗಳು ಈಗ ಸರಿಯಾಗಿ ಆಗ್ತಿಲ್ಲ ಅವ್ರು ಹೇಳ್ತಿರೋದು. DK ಶಿವಕುಮಾರ್ ಅವರೇ ಫೈನಲ್, ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ಘೋಷಣೆ ಮಾಡಿಬಿಡಿ. ಅದನ್ನಾದರೂ ಮಾಡಿ, ನಾವು ಬಾಯಿ ಮುಚ್ಕೊಂಡಿರ್ತೀವಿ, ಘೋಷಣೆ ಮಾಡಿಬಿಡಿ ಅವರೇ ಕಂಟಿನ್ಯೂ ನೆಕ್ಸ್ಟ್ ಎಲೆಕ್ಷನ್ ತನಕ ಅವರ ನಾಯಕತ್ವದಲ್ಲೇ. ಅದನ್ನಾದರೂ ಮಾಡಬೇಕೀಗ ಹೈಕಮಾಂಡ್ ಇಲ್ಲ, ಬದಲಾವಣೆಯನ್ನಾದರೂ ಮಾಡಿ, 2ರೊಳಗೊಂದು ಮಾಡಿ, ನಮಗೆ ಕ್ಲಾರಿಟಿ ಕೊಡಿ ಅಂತ ನೇರ ಹೈಕಮಾಂಡ್ಗೆ ಸವಾಲು. ಸರಿ ಮಾಡೋದಕ್ಕೆ ಒಂದು CLP ಮೀಟಿಂಗ್ ಮಾಡಿ ಸುರ್ಜೇವಾಲಾ ಅವ್ರ ಮೂಲಕ ಹೈಕಮಾಂಡ್ ಪ್ರಯತ್ನ ಮಾಡಿದ್ರೆ ಹೈಕಮಾಂಡ್ಗೆ ಶಾಕ್ ಕೊಟ್ಟಿದ್ದಾರೆ ಈಗ ಸತೀಶ್ ಜಾರಕಿಹೊಳಿ. ನಮಗೆ ಆಯ್ಕೆಗಳಿವೆ ಅನ್ನುವ ಸಂದೇಶವನ್ನು ಕೂಡ ಹೈಕಮಾಂಡ್ಗೆ ತಲುಪಿಸಿದಂತೆ ಕಾಣಿಸ್ತಾ ಇದೆ. ಸೊ ರಾಜ್ಯ ಕೈಪಾಳ್ಯದಲ್ಲಿ ಬೇರೆಯ ಹಂತಕ್ಕೆ ಹೋಗಿದೆ ಬಣ ಬಡಿದಾಟ. ತಮ್ಮ ಅಸ್ತಿತ್ವದ ದೃಷ್ಟಿಯಿಂದ ಯಾವುದೇ ಎಕ್ಸ್ಟ್ರೀಮ್ ಸ್ಟೆಪ್ಪನ್ನು ತಗೊಳ್ಬಹುದು ಅನ್ನುವ ಮೆಸೇಜ್ ಆ ಟ್ರೇಲರ್ ಔಟ್ ಆಗ್ತಿದೆ. BJPಯಲ್ಲಿ ಬಣ ಬಡಿದಾಟ ಬೀದಿಗೆ ಬಿದ್ದಿದ್ರೆ ಕಾಂಗ್ರೆಸ್ನಲ್ಲಿ ಇನ್ನೊಂದು ಆಯಾಮ ಕಾಣಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.